ನಮಸ್ಕಾರ ವೀಕ್ಷಕರೇ, ಲಾಯಲ್ಟಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಪಿ ರೆಡ್ಡಿರವರ ನೇತೃತ್ವದಲ್ಲಿ ದಿಬ್ಬೂರಿನ ಚನ್ನಕೇಶವ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಶನಿವಾರ ನಡೆಯಿತು. ಆರೋಗ್ಯ ಶಿಬಿರಗಳನ್ನ ಏರ್ಪಡಿಸಿಕೊಂಡು ಬರ್ತಾ ಇದ್ದೀವಿ. ಈ ಆರೋಗ್ಯ ಶಿಬಿರಗಳ 5ನೇ ಒಂದು ವಾರವನ್ನ ಏನು ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ದಿಬ್ಬೂರು ಗ್ರಾಮ ಪಂಚಾಯಿತಿ, ಅಂಗ್ರೇಕನಹಳ್ಳಿ ಗ್ರಾಮ ಪಂಚಾಯಿತಿ, ಮಂಚನಬಲೆ ಗ್ರಾಮ ಪಂಚಾಯಿತಿಯನ್ನ ಉದ್ದೇಶದಲ್ಲಿಟ್ಕೊಂಡು ಆ 3 ಗ್ರಾಮ ಪಂಚಾಯಿತಿಯ ಸುಮಾರು 40-50 ಹಳ್ಳಿಗಳ ಜನಗಳನ್ನ ಆರೋಗ್ಯ ಶಿಬಿರದ ಮೂಲಕ ತಲುಪುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಇಡೀ ನನ್ನ ತಂಡ ಇವತ್ತು ಮಾಡಿದೆ. ಅದಕ್ಕೆ ಜನಗಳು ಪೂರಕವಾಗಿ ಸ್ಪಂದಿಸಿ ಅತ್ಯದ್ಭುತವಾಗಿ ಇಲ್ಲಿ ಕೆಲಸವನ್ನ ಮಾಡ್ತಿರೋದು ನಿಜಕ್ಕೂ ಮನಸ್ಸಿಗೆ ತುಂಬಾ ತೃಪ್ತಿ ಕೊಟ್ಟಿದೆ. ಈ ಮುಖಾಂತರ ಚಿಕ್ಕಬಳ್ಳಾಪುರವನ್ನ ಆರೋಗ್ಯಯುತ ಸದೃಢ ಚಿಕ್ಕಬಳ್ಳಾಪುರವಾಗಿ ಮಾಡುವಂತಹ ಏನು ನಮ್ಮ ಹೆಜ್ಜೆಗಳಿದೆ, ಸಣ್ಣ ಸಣ್ಣ ಹೆಜ್ಜೆಗಳು, ಆ ಹೆಜ್ಜೆಗಳು ಇನ್ನಷ್ಟು ದೃಢವಾಗ್ತಾ ಇದೆ. ಪ್ರತಿಯೊಂದು ಮನಸ್ಸನ್ನ, ಪ್ರತಿಯೊಂದು ಮನೆಯನ್ನ ನಮ್ಮ ಸೇವೆಗಳ ಮುಖಾಂತರ ತಲುಪುವಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಇದಕ್ಕೆ ಇಡೀ ನನ್ನ ತಂಡಕ್ಕೆ ಮತ್ತು ವಿಶೇಷವಾಗಿ ಈ 3 ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರಿಗೆ ನಾನು ನೋಡಿ, ಎಲ್ಲರೂ ರಾಜಕೀಯ ಅಂತಂದ್ರೆ ನಮ್ಗೆ ರಾಜಕೀಯ ಬೇಡಪ್ಪ ಅನ್ನುವಂತ ಮೂಗು ಮುರಿಯುವಂತಹ ಸಂದರ್ಭ. ಅದನ್ನೇ ಒಂದು ದೊಡ್ಡ ಯುವ ಮಿತ್ರರಲ್ಲಿ ನಾನು ವಿಶೇಷವಾಗಿ ಹೇಳಕ್ ಇಷ್ಟಪಡ್ತೀನಿ. ಕಾಲೇಜ್ಗೆ ಹೋಗುವಂತ ಏನಕ್ರಿ ನಮ್ಗೆ ರಾಜಕೀಯ ಅಂದ್ರೆ ನನ್ಗೆ ಗೊತ್ತಿಲ್ಲ ಅನ್ನೋದನ್ನ ಸ್ಟೈಲ್ ಆಗಿ ಹೇಳ್ತಾರೆ. ನಾನು ಅಂತಹ ಜನಗಳಿಗೆ, ಅಂತಹ ಯುವಕರಿಗೆ, ಅಂತಹ ಯೋಚನೆ ಮಾಡುವಂತವ್ರಿಗೆ ನಾನು ನೇರವಾಗಿ ಹೇಳ್ತೀನಿ, ರಾಜಕೀಯ ಅಂತ ಏನಿದೆ, ಪ್ರಜಾಪ್ರಭುತ್ವ ಏನಿದೆ, ಅದು ನಿಮ್ಮ ಜೀವನಗಳನ್ನ ಬದಲು ಮಾಡುವಂತಹ ಒಂದು ಅಸ್ತ್ರ. ಅದೇ ಪ್ರಮುಖ ಅಸ್ತ್ರ. ನಿಮ್ಮನ್ನ ಆಳ್ತಾ ಇರೋದು, ನಿಮ್ಮನ್ನ ಇದೇ ರೀತಿ ಬದುಕಬೇಕು ಅಂತ ಹೇಳೋದು ಈ ರಾಜಕೀಯ. ಅಂತಹ ರಾಜಕೀಯದ ಬಗ್ಗೆ ತಾವು ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ, ಅಂತಹ ರಾಜಕೀಯ ಆಗು ಹೋಗುಗಳ ಬಗ್ಗೆ ತಮಗೇನು ಗೊತ್ತಿಲ್ಲ ಅಂತಂದ್ರೆ, ಯಾರೋ ಬಂದು ಈ ರೀತಿಯ ಜನಪ್ರತಿನಿಧಿಗಳು ತಮ್ಮನ್ನ ಬ್ಲಫ್ ಮಾಡಿ, ತಮ್ಮನ್ನ ಮೂರ್ಖರನ್ನಾಗಿ ಮಾಡಿ 5 ವರ್ಷಗಳಿಗೆ ಬಂದು ಡೈಲಾಗ್ ಹೇಳೋ ಮುಖಾಂತರನೋ ಅಥವಾ ಇನ್ನೇನೋ ಗಿಫ್ಟ್ಗಳು ಕೊಡೋ ಮುಖಾಂತರನೋ ತಾವು ಗೆದ್ದು 5 ವರ್ಷ ಏನೂ ಕೇರ್ ಮಾಡ್ದಿರಾ ಈ ರೀತಿ ಚಿಕ್ಕಬಳ್ಳಾಪುರ ಇವತ್ತು ಒಂದು ಕಮಾನು ಕೂಡ ಇಲ್ಲ ಅಂತಂದ್ರೆ ಇದೆಲ್ಲ ರಾಜಕೀಯ ನಾಯಕರ ಇಚ್ಛಾಶಕ್ತಿಯ ಕೊರತೆ. ಇಂತಹ ರಾಜಕೀಯ ನಾಯಕರು ಹೋಗಬೇಕು. ಜೆನ್ಜಿ ಅಂತೇನು ಇಡೀ ಭಾರತದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಿದೆ, ಆ ಜೆನ್ಜಿ ಹೊರಗಡೆ ಬರಬೇಕು. ಯಾರು ನಮ್ಮ ಪರವಾಗಿ ನಿಲ್ತಾರೆ, ಯಾರು ಬೇಡದೇ ಇರೋಂತಹ ಆಶ್ವಾಸನೆಗಳು ಕೊಟ್ಟು ಎಲೆಕ್ಷನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತಾರೆ, ಅಂತವ್ರನ್ನ ಗಮನಿಸ್ಬೇಕು. ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ. ಯಾರು ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತಾರೆ, ಯಾರು ನಿಮ್ಮನ್ನ ಆಳ್ಬೇಕು ಅಂತಲ್ಲ, ಯಾರು ನಿಮ್ಮನ್ನ ಸೇವೆ ಮಾಡ್ಬೇಕು ಅಂತ ನೀವು ಸೆಲೆಕ್ಟ್ ಮಾಡೋದ್ರಲ್ಲಿ ಮತ್ತೆ ಮತ್ತೆ ತಾವು ವಿಫಲ ಆಗ್ಬಾರ್ದು, ಮತ್ತೆ ತಾವು ಫೇಲ್ಯೂರ್ ಆಗ್ಬಾರ್ದು. ಒಳ್ಳೆಯ ಜನನಾಯಕನನ್ನ, ಜನಪ್ರತಿನಿಧಿಯನ್ನ ತಾವು ಏನು ಆಯ್ಕೆ ಮಾಡಿದಾಗ ಮಾತ್ರ, ಕಮಾನು ಮಾತ್ರ ಅಲ್ಲ, ಇಡೀ ಚಿಕ್ಕಬಳ್ಳಾಪುರವನ್ನ ಇಡೀ ಭಾರತಕ್ಕೆ ಒಂದು ಹಿರಿಮೆಯ ಗರಿಮೆಯಾಗಿ ನಾವು ಮಾಡುವಂತಹ ಕೆಲಸ ಆಗುತ್ತೆ. ಚಿಕ್ಕಬಳ್ಳಾಪುರ ಒಂದು ಅದ್ಭುತ ಕ್ಷೇತ್ರ. ಆ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಕೂಗಳತೆಯಲ್ಲಿರುವಂತಹ ಕ್ಷೇತ್ರ. ಲಕ್ಷ್ಮೀ ಹಬ್ಬ ನೆನ್ನೆ ತಾನೇ ಮುಗ್ದಿದೆ. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಕರೆಕ್ಟ್ ಆಗಿರೋ ನಾಯಕರು ಬಂದ್ರೆ ಲಕ್ಷ್ಮಿಯ ಏನು ನೃತ್ಯ ಆಗುತ್ತೆ, ಪ್ರತಿ ಮನೆಯಲ್ಲಿ ಆರ್ಥಿಕತೆ ಬೆಳೆಯುತ್ತೆ. ಅಂತಹ ಜಾಗದಲ್ಲಿರೋದು ಚಿಕ್ಕಬಳ್ಳಾಪುರ. ಅಂತಹ ಒಂದು ಸಮಯವನ್ನ ಉಪಯೋಗಿಸ್ಕೊಳ್ಳುವಂತಹ ಜನ ಬೇಕು. ಅದ್ರ ಕಡೆ ಯುವ ಜನತೆ ಮತ್ತು ಏನೆಲ್ಲ ರಾಜಕೀಯದ ಬಗ್ಗೆ ಯೋಚನೆ ಮಾಡ್ತಾರೆ, ಯೋಚನೆ ಮಾಡದೇ ಇರ್ತಾರೆ ಅಂತವ್ರು ಎಚ್ಚೆತ್ಕೊಳ್ಬೇಕು. ಒಳ್ಳೆಯ ಸೇವೆ ಮಾಡುವಂತವ್ರನ್ನ ನೀವು ಆಯ್ಕೆ ಮಾಡ್ಬೇಕು ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊಂತಾ ಇದ್ದೀನಿ. ನಾಗೇಂದ್ರ ಅವ್ರ ಬಗ್ಗೆ ನಮ್ಗೇನು ವೈಯಕ್ತಿಕವಾಗಿ ಏನು ಅವ್ರ ಬಗ್ಗೆ ತುಂಬಾ ಗೊತ್ತಿಲ್ಲ. ನಾಗೇಂದ್ರ ಅವರು ಪ್ರಚಲಿತರಾಗಿದ್ದು ಯಾಕೆ ಅಂತಂದ್ರೆ, ಏನು SC ST ಗಳಿಗೆ ಇಟ್ಟಂತಹ ಹಣವನ್ನ ಬೇರೆ ಬೇರೆ ಮುಖಾಂತರ ರೂಟ್ ಮಾಡಿ ಆ ಹಣವನ್ನ ಮಿಸ್ಯೂಸ್ ಮಾಡಿದಾಗೆ ಅವರು ತುಂಬಾ ಫೇಮಸ್ ಆಗಿದ್ದಾರೆ.